ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಬರೋದಾದ್ರೆ, ವೃಶ್ಚಿಕ ರಾಶಿಗೆ ನಾವು ಪಂಚಮ ಶನಿ, ಚತುರ್ಥ ಮತ್ತು ಪಂಚಮ, ನಾವು ಸಾಮಾನ್ಯವಾಗಿ ಯೂನಿವರ್ಸಲ್ ಆಗಿ ಏನ್ ಹೇಳ್ತೀವಿ, ಅಷ್ಟಮ ಶನಿ, ಸಪ್ತಮ ಅಷ್ಟಮ ಶನಿ ಅನಿಷ್ಟದಾಯಕ, ಚತುರ್ಥ ಪಂಚಮ ಅರ್ಧಾಷ್ಟಮ ಶನಿ ಅನಿಷ್ಟದಾಯಕ ಮತ್ತು ಜನ್ಮ ಶನಿ ಯೋಗವನ್ನು ಕೊಡಲ್ಲ ಅಂತ ಹೇಳ್ತೀವಿ. 30 ತಿಂಗಳಲ್ಲಿ, 30 ವರ್ಷಗಳಲ್ಲಿ, 30 ತಿಂಗಳಿಗೆ ಒಂದು ರಾಶಿನ, ಒಂದು ಡಿಗ್ರಿನ ಇದು ಬದಲಾವಣೆ ಮಾಡೋದ್ರಿಂದ ಈ ಒಂದು 30 ತಿಂಗಳಲ್ಲಿ ಬದಲಾವಣೆ ಆಗ್ತಾ ಆಗ್ತಾ 30 ವರ್ಷಕ್ಕೆ ನಾವು 3 ಅಷ್ಟಮ, ಪಂಚಮ ಮತ್ತು ಜನ್ಮ ಶನಿಯ ಒಂದು ವಿಶೇಷ ಅಥವಾ ಅವಘಡಗಳನ್ನ ಬಿಟ್ರೆ ಇನ್ನು ಉಳಿದ ಎಲ್ಲ ಶನಿಯು ಒಳ್ಳೆ ಯೋಗವನ್ನು ಕೊಡುತ್ತೆ ಅಂತ ಹೇಳ್ಬೋದು. ಇವ್ರಿಗೀಗ ಅರ್ಧಾಷ್ಟಮ ಶನಿ ಇರೋದ್ರಿಂದ ಅರ್ಧಾಷ್ಟಮ ಶನಿ ಅಂತ ಒಂದು ಒಳ್ಳೆ ಯೋಗವನ್ನು ಕೊಡಲ್ಲ. ಆದ್ರೂ ಸಹ ಗುರು ವಿಶೇಷವಾಗಿ ಉನ್ನತ ಸ್ಥಾನದಲ್ಲಿ ಇದ್ದು, ಚಂದ್ರನ ರಾಶಿಯಲ್ಲಿದ್ದು, ಚಂದ್ರನ ಜೊತೆಯಲ್ಲೇ ಇದ್ದು ಮತ್ತೆ ಶುಕ್ರನ ಜೊತೆಯಲ್ಲೂ ಇದ್ದು ಇವರಿಗೆ ಎಕ್ಸ್ಟ್ರಾಡಿನರಿ ಯೋಗ ಅಂತ ಹೇಳ್ತೀವಿ ನಾವು. ಅತ್ಯಧಿಕ ಫಲವನ್ನ ಇವರು ನಿರೀಕ್ಷೆ ಮಾಡ್ಬೋದು ಅಂತ, ಗುರುವಿನಿಂದ ಒಳ್ಳೆ ಫಲವನ್ನ ಇವರು ರಾಶಿಯವರು ನಿರೀಕ್ಷೆ ಮಾಡ್ಬೋದು. ಅದರಿಂದ ತುಲಾ ರಾಶಿಗೂ ಬಹಳ ಒಳ್ಳೆ ಸಮಯ ಇದೆ ಅಂತ ಹೇಳ್ಬೋದು. ಯಾವುದು, ಶ್ರಾವಣ ಮಾಸ ಅಥವಾ ಆಗಸ್ಟ್ ತಿಂಗಳಲ್ಲಿ. ಮತ್ತೆ ತುಲಾ ರಾಶಿ ಬಿಟ್ಟು ನಾವು ಮುಂದೆ